ಹಾಂ ನಮಸ್ತೆ ಬಂಧುಗಳೇ. ಇವತ್ತು ನಾವು ಬೈಂದೂರು ಅಭಿಯಾನವನ್ನು ಮಾಡಿದ್ದೀವಿ, ಸದಸ್ಯತ್ವ ಅಭಿಯಾನವನ್ನು ಮಾಡಿದ್ದೇವೆ. ಜನರ ಸ್ಪಂದನೆ ನೋಡಿ ತುಂಬ ಖುಷಿಯಾಯಿತು. ಜನರು ನಮಗೋಸ್ಕರನೇ ಹುಡುಕ್ತಾ ಇದ್ದಾಗೆ ನಮಗೆ ಭಾಸವಾಯಿತು. ಅದಕ್ಕೋಸ್ಕರ ನಾನು ಹೇಳುವುದೇನೆಂದರೆ, ನಮ್ಮ KRS ಪಕ್ಷದ ವಿಡಿಯೋವನ್ನು ನೋಡಿ ಎಲ್ಲರೂ ನಮ್ಮ ಕೆಲಸವನ್ನು ನೋಡಿ ಎಲ್ಲರಿಗೂ ಕೂಡ ಜನರಿಗೋಸ್ಕರನೇ ಹುಟ್ಟಿದಂಥ ಈ ಒಂದು ಪಕ್ಷ ಜನರಿಗೆ ತುಂಬ ಯಾವ ಕಷ್ಟಗಳಿದೆ ಅಥವಾ ಜಾಗದ್ದು ಅಥವಾ ಏನೋ ಒಂದು ಸಮಸ್ಯೆಗಳನ್ನು ಅವರು ತುಂಬ ಲಂಚವನ್ನು ಕೊಟ್ಟು ಮಾಡ್ತಾ ಇದ್ದಾರೆ. ಆದರೂ ಕೂಡ ಕೆಲಸಗಳು ತುಂಬ ಡಿಲೇ ಆಗಿದೆ, ಆಗ್ತಾ ಇಲ್ಲ ಅಂತ ತುಂಬ ಜನರು ನಮಗೆ ಕಂಪ್ಲೇಂಟನ್ನು ಮಾಡಿದ್ದಾರೆ. ಅವರಿಗೆಲ್ಲ ಒಂದು ನಾವು ಹೇಳುವುದೇನೆಂದರೆ, ಈ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮ್ಮ ಏನು ಸಮಸ್ಯೆಗಳಿದೆ ಅದನ್ನು ಗ್ಯಾರಂಟಿ ಸ್ಪಂದಿಸಿ ನಾವು ಸರಿ ಮಾಡ್ತೇವೆ. ಹಾಗೆ ಇವತ್ತು ಬೈಂದೂರು ತಾಲೂಕಲ್ಲಿ 57 ಅಲ್ಲ ಒಟ್ಟಿಗೆ 60ಕ್ಕಿಂತ ಜಾಸ್ತಿ ಮೆಂಬರ್ಶಿಪ್ಪನ್ನು ನಾವು ಇವತ್ತು ಮಾಡಿದ್ದೇವೆ. ನಮ್ಮೊಟ್ಟಿಗೆ ನಮ್ಮ ಸೈನಿಕರೊಟ್ಟಿಗೆ 60 ಸೈನಿಕರು ಕೂಡ ಈಗ ಬಂದಿದ್ದಾರೆ. ಅದೊಂದು ತುಂಬ ಖುಷಿ ವಿಷಯ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡಿ. ನಿಮಗೋಸ್ಕರನೇ ಇರುವಂಥ ಈ ಒಂದು ಪಕ್ಷ. ಯಾವ ಕಾರಣಕ್ಕೂ ನಾವು ತಪ್ಪು ಮಾಡಿದವರನ್ನು ಶಿಕ್ಷೆ ಕೊಡ್ತೇವೆ. ಎಲ್ಲಿ ಕೂಡ ನಾವು ಯಾವ ತಾಲೂಕು ಆಫೀಸ್ ಆಗಲಿ ಯಾವ ಅಧಿಕಾರಿಯನ್ನು ನಾವು ಎದುರುಕೊಂಡು ನಾವು ಕೆಲಸ ಮಾಡ್ತಾ ಇಲ್ಲ. ನಾವು ನ್ಯಾಯವಾಗಿ ಕೆಲಸ ಮಾಡ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಇದ್ದೇನೆ. ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದೀರಿ ಸೈನಿಕರು. ಎಲ್ಲರೂ ಕೂಡ ಒಂದೇ ಯಾರು ಮಾತಾಡಿದ್ದೀರಾ? ನಮಸ್ತೆ, ನಾನು ಬೈಂದೂರು ತಾಲೂಕಿನ KRS ಪಕ್ಷದ ಶ್ವೇತಾರಾವ್ ಅಧ್ಯಕ್ಷೆ ಮಾತಾಡೋದು. ಇಲ್ಲಿ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ರಾಜೇಶ್ KV ಅವರು ಬಂದಿದ್ದಾರೆ. ಮತ್ತು ನಮ್ಮ ಬೈಂದೂರಿನ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಯಾದಂಥ ಅಜಿತ್ ಶೆಟ್ಟಿ ಅವರು ಇಲ್ಲಿದ್ದಾರೆ. ಮತ್ತು ನಮ್ಮ ಉಪಾಧ್ಯಕ್ಷರಾದಂಥ ಅವರು ಪ್ರಕಾಶ್ ಸರ್ ಅವರು ಬಂದಿದ್ದರು. ಅವರು ಸ್ವಲ್ಪ ಕೆಲಸ ಇರೋದ್ರಿಂದ ಅವ್ರು ಹೋಗಿದ್ದಾರೆ. ಮತ್ತು ಇವರು ಕಾರ್ಕಳ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಶೋಭಾ ಶಂಕರಪ್ಪನ್ ಅವರು ಇದ್ದಾರೆ. ಮತ್ತು ಕಾರ್ಯದರ್ಶಿ ರಿಜ್ವಾನ್ ಸರ್, ಇವರು ಉಪಾಧ್ಯಕ್ಷರು, ಮತ್ತು ಸುಜಿತ್ ಸರ್, ಮತ್ತು ನಿರಂಜನ್ ಸರ್, ಹಾಗೂ ನಾಗೇಶ್ ಸರ್, ಅನಿಲ್ ಸರ್, ಕೀರ್ತಿ ಸರ್, ಸುಜಿತ್ ಕೀರ್ತಿ ಜೈನ್ ಸರ್, ಹಾಗೂ ನಮ್ಮ ಪ್ರಸಾದ್ ಸರ್ ಅವರು, ನಮ್ಮ KRS ನಾಗೇಶ್ ಸರ್ ಅವರು, ಹಾಗೂ ನಮ್ಮ KRS ಪಕ್ಷದ ಸರ್ವ ಸೈನಿಕರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಮತ್ತು ಹಾಗೆ ನಾನು ಬೈಂದೂರು ತಾಲೂಕಿನ ಹೊಸ ಸದಸ್ಯರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ತುಂಬ ಒಳ್ಳೆ ರೀತಿಯಲ್ಲಿ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ನಮಗೆ. ಮತ್ತು ಮುಂದೊಂದು ದಿನ ನಾವು ಇದನ್ನು ದೊಡ್ಡದಾಗಿ ನಮ್ಮ KRS ಪಕ್ಷವನ್ನು ಮುಂದುವರಿಸುವಲ್ಲಿ ನಾವು ಹಿಂದೆ ಏಟು ಹಾಕುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜೈ KRS.